ಎಲ್ಲರಿಗೂ ನಮಸ್ಕಾರ. ಜಿ5 ಒಂದು ಮಾರಿಗಲ್ಲು ಎಂಬ ವೆಬ್ ಸೀರೀಸ್ ಬಂದಿದೆ. ನಮಗೆ ತುಂಬ ಆಸೆ ಇತ್ತು ನಮ್ಮ ಸಿರ್ಸಿ ಹಿಸ್ಟ್ರಿ ಬಗ್ಗೆ ಅಥವಾ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ. ಬಟ್ ಐ ಆಮ್ ವೆರಿ ಡಿಸಪಾಯಿಂಟೆಡ್, ಸೀರಿಯಸ್ಲಿ ಆಗಿ ಹೇಳ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಕುಂದಾಪುರ, ಉಡುಪಿ, ಮಂಗಳೂರಿನ ಒಂದು ಭಾಗ ಅಂತ ತೋರಿಸ್ದಂಗಿದೆ. ನಿಮ್ಮ ಮ್ಯಾಪ್ ಪ್ರಕಾರ ಹೇಳಬೇಕು ಅಂದರೆ ಉತ್ತರ ಕನ್ನಡ ಬೇರೆ ಜಿಲ್ಲೆ, ಕುಂದಾಪುರ ಬೇರೆ, ಮಂಗಳೂರು ಬೇರೆ, ಹಾಗೆ ಉಡುಪಿ ಬೇರೆ. ಈ ಕಾನ್ಸೆಪ್ಟನ್ನು ತರೋದರಲ್ಲಿ ಇವರು ಕಂಪ್ಲೀಟ್ ಫೇಲ್ ಆಗಿದ್ದಾರೆ. ಮತ್ತೊಂದು ಅಂದರೆ ಸಿರ್ಸಿ ಭಾಷೆ ಅನ್ನು ತೋರಿಸಿಲ್ಲ. ಮೇನಾಗಿ ಇರೋದೇ ಅದು. ಜನ ಮಾತಾಡೋದು ಅಲ್ಲಿ ವಾರ್ತಾಲೋಪ ಮಾಡ್ತಾರೆ, ಅದರೊಳಗೆ ಜನ ಕುಂದಾಪುರ ಭಾಷೆ ಮಾತಾಡ್ತಾರೆ ಜಾಸ್ತಿಯ. ಸಿರ್ಸಿ ಭಾಷೆಯೂ ಇಲ್ಲ. ಒಂದೆರಡು ಕ್ಯಾರೆಕ್ಟರ್ ಬಿಟ್ಟರೆ, ಲೈಕ್ ಪುಣ್ಯ, ಒಂದು ಹುಡುಗಿ ಕ್ಯಾರೆಕ್ಟರು, ಮತ್ತು ಇದು ಬಿಟ್ಟರೆ ಯಾವುದು ಹೇಳಿ, ಸಿದ್ಧಿ ಕ್ಯಾರೆಕ್ಟರ್ ಬಿಟ್ಟರೆ ಮತ್ತು ಯಾರೂ ನಮ್ಮ ಸಿರ್ಸಿ ಭಾಷೆಯನ್ನು ಮಾತಾಡಿಲ್ಲ. ಇದು ಒಂದು ಡಿಸಪಾಯಿಂಟ್ಮೆಂಟು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, ಟೋಟಲಾಗಿ ವೆಬ್ ಸೀರೀಸ್ನ ರಿವ್ಯೂ ಹೇಳಬೇಕು ಅಂದರೆ, ನೀವು ಯಾವುದು ಸಕ್ಸಸ್ಫುಲ್ ಆಗಿಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಮತ್ತೊಂದು ಅಂದರೆ ನೀವು ಇದು ತೋರಿಸಿದ್ದೀರಾ, ದೈವಾರಾಧನೆ ತೋರಿಸಿದ್ದೀರಾ. ನಮ್ಮ ಕಡೆ ದೈವಾರಾಧನೆ ಕಾನ್ಸೆಪ್ಟೇ ಇಲ್ಲ. ನಮ್ಮ ಕಡೆ ಇರೋದು ಹಾಗಾದರೆ ನಮ್ಮ ಕಡೆ ಮಾಡಲ್ಲ ಅಂತಲ್ಲ. ನಮ್ಮ ಕಡೆ ಇರೋದು ಬೀರ್ಲಕಟ್ಟೆ, ಭೂತಪ್ಪನ ಕಟ್ಟೆ, ಚೌಡಿ ನೆಡೆ ಇದೆ, ನಾಗರ ನೆಡೆ ಇದೆ. ನೆಡೆ ಮತ್ತು ಆರಾಧನೆ ಎರಡು ಡಿಫ್ರೆಂಟ್ ಥಿಂಗು. ಅಲ್ಲಿ ಕೂಡ ನೀವು ಫೇಲ್ ಆಗಿದ್ದೀರಾ. ತುಂಬ ಹೇಗೆ ನೀವು, ಆದರೆ ಇದರೊಳಗೆ ಗೊತ್ತಾಗುತ್ತೆ ನೀವು ಲೋಕಲ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಲು ಫೇಲ್ ಆಗಿದ್ದೀರಾ ಅಂತ. ಸೊ ಮುಂದಿನ ಸಲ ಮಾಡಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ರಿಸರ್ಚ್ ಮಾಡಿ, ಇನ್ನೂ ಚೆನ್ನಾಗಿ ಮಾಡಿ. ಬಟ್ ಇದು ನೋಡಿದ್ರೆ ಲೈಕ್ 20 ಇಯರ್ಸ್ 25 ಇಯರ್ಸ್ ಸಿರ್ಸಿಲಿದ್ದವನಿಗೆ ತುಂಬ ಬೇಜಾರಾಗುತ್ತೆ, ಇದು ಏನು ವೆಬ್ ಸೀರೀಸ್ ತಂದಿದ್ದೀರಾ ಅಂತ. ಸೊ ನಿಮಗೆ ಇನ್ನೂ ಏನಾದ್ರು ಹೆಚ್ಚಿಗೆ ಸಿರ್ಸಿ ಬಗ್ಗೆ ತಿಳ್ಕೋಬೇಕು, ಅಥವಾ ನಿಮಗೆ ಇದ್ರ ಬಗ್ಗೆ ಏನಾದ್ರು ಹೆಚ್ಚಿಗೆ ಮಾರಿಕಾಂಬಾ ಬಗ್ಗೆ ಇನ್ನೂ ಏನಾದ್ರು ಜಾಸ್ತಿ ಮಾಹಿತಿ ಬೇಕು ಅಂತ ಅಂದರೆ, ಈ ವರ್ಷ ಜಾತ್ರೆ ಇದೆ, ಬನ್ನಿ. ಅಲ್ಲಿ ಲೋಕಲ್ ಜನ ಸಿಗ್ತಾರೆ, ಅವ್ರನ್ನ ಮೀಟಾಗಿ ಅವರು ನಿಮಗೆ ಏನು ಅಂತ ಹೇಳ್ತಾರೆ, ಅದನ್ನು ಅವ್ರ ಹತ್ರ ತಿಳ್ಕೊಳ್ಳಿ. ಇಂಥ ವೆಬ್ ಸೀರೀಸ್ ಮೂಲಕ ದಯವಿಟ್ಟು ತಿಳ್ಕೊಳಕ್ಕೆ ಹೋಗಬೇಡಿ. ಇಟ್ಸ್ ಅ ರಾಂಗ್ ಇನ್ಫಾರ್ಮೇಷನ್. ಸೊ ಓವರಾಲ್ ರಿವ್ಯೂ ಹೇಳಬೇಕು ಅಂದರೆ ಇಟ್ಸ್ ಅ ಡಿಸಪಾಯಿಂಟ್ಮೆಂಟ್. ಸೊ ದಯವಿಟ್ಟು ಇದನ್ನು ನೋಡಿ ನಮ್ಮ ಸಿರ್ಸಿ ಹೀಗಿದೆ ಅಂತ ಅಂದ್ಕೊಬೇಡಿ ಅಷ್ಟೇ. ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಹೀಗಿದೆ ಅಂತ ತಿಳ್ಕೊಬೇಡಿ ಅಷ್ಟೇ. ಥ್ಯಾಂಕ್ ಯು.